ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವದ 4ನೇ ಹಂಗಂತ ನಾವು ಇವತ್ತು ಬಹಳ ಸ್ಪಷ್ಟವಾಗಿ ಹೆಮ್ಮೆಯಿಂದ ಹೇಳ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ, ಅದು ಬರೀ ಮಾಹಿತಿ ಕೊಡುವಂತ ಒಂದು ಮಾಧ್ಯಮ ಅಂತಲ್ಲ, ಜನರಿಗೆ ಮಾಹಿತಿ ಕೊಡ್ತಾರೆ, ಅದಕ್ಕಾಗಿ ನಾವು ಅದನ್ನೊಂದು ಪ್ರಜಾಪ್ರಭುತ್ವ 4ನೇ ಹಂಗ ಅಂತಲ್ಲ. ಪತ್ರಿಕೆ ಯಾವಾಗಲೂ ಮತ್ತು ಮಾಧ್ಯಮ ಯಾವಾಗಲೂ ಕೂಡ ಸಾಮಾಜಿಕ ಜವಾಬ್ದಾರಿ ಒಂದು ಪ್ರತೀಕವಾಗಿದೆ. ಇದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಒಂದು ರಿಫ್ಲೆಕ್ಷನ್ ಇವತ್ತಾಗಿದೆ. ಎಲ್ಲಾ ರೀತಿಯ ಸಾಮಾಜಿಕವಾದ ಒಂದು ಜವಾಬ್ದಾರಿ ಪ್ರತೀಕ ಏನಿದೆಯಾ, ಅದು ದೊಡ್ಡ ಮಟ್ಟದ ಜವಾಬ್ದಾರಿ ಪತ್ರಿಕಾ ರಂಗಾಗಿದೆ. ಎಲ್ಲ ಹಂತದಲ್ಲಿ ಕೂಡ ಸಾಮಾಜಿಕವಾಗಿ ಏನೆಲ್ಲ ಅದು ನಡೆದು ಒಳ್ಳೆಯದಿರಲಿ, ಕೆಟ್ಟದಿರಲಿ, ಸರಿಯಾಗಿರ್ಲಿ, ಇರಲಿ, ಹಿಂದೆ ಎಲ್ಲೂ ಕೂಡ ಸೇರಿ ಸಮಾಜದ ಪ್ರತಿಯೊಂದು ಹಂತದಲ್ಲಿರುವಂತಹ ನಮ್ಮ ವಿಚಾರ ಏನಿದೆಯಾ ಅದರ ಒಂದು ಬದಲಾವಣೆ ಒಂದು ಪ್ರತೀಕವಾಗಿ ಇವತ್ತು ಮಾಧ್ಯಮ ರಂಗ ತಮ್ಮ ಕೆಲಸವನ್ನು ನಿರ್ವಹಿಸುತ್ತದೆ. ಏನಂತದ್ದು ಮಾನವೀಯತೆ ಮೌಲ್ಯವನ್ನು ಎತ್ತಿರುವಲ್ಲಿ ಬಹುಶಃ ಪತ್ರಿಕೆ ರಂಗ ಅದರದೇ ಆದ ವಿಶೇಷವಾದ ಒಂದು ಜವಾಬ್ದಾರಿ ಹೊತ್ತಿದೆ. ಯಾಕಂದ್ರೆ ಎಲ್ಲೇ ಒಂದು ಹಂತದಲ್ಲಿ ಕೂಡ ಜನಸಾಮಾನ್ಯರಿಗೆ ಇವತ್ತು ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಮಾನವೀಯತೆ ಮೌಲ್ಯಗಳು ಏನಿದೆಯಾ ಅದನ್ನು ಎತ್ತಿದ್ದು ಅದನ್ನು ಉಳಿಸಿಕೊಂಡು ಹೋಗುವಂತ ಜವಾಬ್ದಾರಿ ಕೂಡ ಮಾಧ್ಯಮ ಕ್ಷೇತ್ರಕ್ಕೆ ಹೊತ್ತಿದೆ. ಅದೇ ರೀತಿ ನಮ್ಮ ದೇಶದ ಸಂಸ್ಕೃತಿ ಅದು ವಿವಿಧತೆಯಲ್ಲಿ ಏಕತೆ, ಪ್ರೀತಿ, ವಿಶ್ವಾಸ, ಸೋದರತೆ ನಾವೆಲ್ಲರೂ ಒಂದು ಅಂತ ಹೇಳಿಕೊಂಡು ಬಹುಶಃ ಈ ದೇಶ ಒಂದು ಸಮಾಜದಲ್ಲಿ ಏಕತೆಯನ್ನು ಸೃಷ್ಟಿಸಿ ಬಲಿಷ್ಠದ ಭಾರತ ನಿರ್ಮಾಣ ಮಾಡುವಂತ ದೊಡ್ಡ ಮಟ್ಟದ ಜವಾಬ್ದಾರಿ ಕೂಡ ಇವತ್ತು ನಮ್ಮ ಮಾಧ್ಯಮ ಕ್ಷೇತ್ರಕ್ಕೆ ಇರುವಂತದ್ದು. ಅದಕ್ಕಾಗಿಯೇ ಪ್ರಜಾಪ್ರಭುತ್ವದ 4ನೇ ಹಂಗ ಅಂತೇಳಿ ಈ ಮಾಧ್ಯಮವನ್ನು ನಾವು ಇವತ್ತು ಕರೆಯಲ್ಪಟ್ಟು ಅದನ್ನು ಒಂದು ವಿಶೇಷವಾದ ಸ್ಥಾನಮಾನ ಇವತ್ತು ನಾವೆಲ್ಲ ಕೂಡ ಕೊಟ್ಟಿದ್ದೇವೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಮತ್ತು ರಾಜಕಾರಣ ಮತ್ತು ಮಾಧ್ಯಮ ಅದು ಪರಸ್ಪರ ಒಬ್ಬರು ಬಿಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾವಾಗ ಹೇಳ್ತಾ ಇದ್ದೇನೆ, ರಾಜಕೀಯದವ್ರನ್ನು ಬಿಟ್ಟು ಪತ್ರಿಕೆ ಇರಲಿಕ್ಕೆ ಸಾಧ್ಯ ಇಲ್ಲ, ಪತ್ರಿಕೆಯವರನ್ನು ಬಿಟ್ಟು ರಾಜಕಾರಣ ಇರ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಪರಸ್ಪರ ಜೊತೆಯಲ್ಲಿ ಆಗಿರುವಂತ ಒಂದು ವಿಚಾರಗಳು. ಅದರ ಜೊತೆ ದೊಡ್ಡ ಮಟ್ಟದ ಜವಾಬ್ದಾರಿ ಏನು, ರಾಜಕೀಯ ಮತ್ತು ಆಡಳಿತ ಸರ್ಕಾರ ಮತ್ತು ಪತ್ರಿಕೆ, ಇದು ನಮ್ಮ ದೇಶದ ಸಮಾಜ ಎರಡು ಕಣ್ಣುಗಳಾಗಿದೆ. ಒಂದು ಕಣ್ಣು ಸಮಾಜದಲ್ಲಿರುವಂತಹ ಕಷ್ಟಗಳನ್ನು ಸಮಸ್ಯೆಗಳನ್ನು ನೋಡಿಕೊಂಡು ತಿಳಿಸುವುದಾದ್ರೆ, ಇನ್ನೊಂದು ಕಣ್ಣು ಆ ಕಷ್ಟಗಳಿಗೆ ಸಮಸ್ಯೆಗೆ ಪರಿಹಾರ ಕಂಡು ಆ ಕಷ್ಟ ಮತ್ತು ಸಮಾಜ ನೋವನ್ನು ದೂರ ಮಾಡಲಿಕ್ಕೆ ಕೆಲಸ ನಿರ್ವಹಿಸೋದು ಎರಡು ಇವತ್ತು ಕಣ್ಣು ಇವತ್ತು ಆಗುವಂತದ್ದು. ಯಾವಾಗ ಈ ಎರಡು ಕಣ್ಣುಗಳು ಸತ್ಯವನ್ನು ನೋಡ್ಲಿಕ್ಕೆ ವಿಫಲ ಆಗ್ತೇವ, ಯಾವಾಗ ಈ ಕಣ್ಣುಗಳು ಸತ್ಯವನ್ನು ಅರ್ಥ ಮಾಡ್ಲಿಕ್ಕೆ ಇವತ್ತು ವಿಫಲ ಆಗಿ ಕಣ್ಣು ಮುಚ್ತಾರ, ಆವಾಗ ಸಮಾಜ ಇಡೀ ಕತ್ತಲಿಗೆ ಜಾರ್ತದಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು. ಆದ ಕಾರಣ ಬಹುಶಃ ತಾವು ಯಾವಾಗಲೂ ಕೂಡ ಸಮಾಜದಲ್ಲಿ ಆಗ ಎರಡು ಕಣ್ಣುಗಳು ಕೂಡ ಜೊತೆಯಾಗಿದ್ದರೆ ಮಾತ್ರ ಸಮಾಜ ಇವತ್ತು ಅತ್ಯಂತ ಸಂತೃಪ್ತಿಯಿಂದ, ಅತ್ಯಂತ ಸಂತೋಷದಿಂದ, ಸಾಮಾಜಿಕವಾದ ಬದಲಾವಣೆ ಮುಖಾಂತರ ಅತ್ಯಂತ ಒಂದು ಸುದೃಢವಾದ ಭಾರತ ಇವತ್ತು ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಇವತ್ತು ಸಾಧ್ಯ ಆಗ್ತದೆ. ಆದ ಕಾರಣ ತಾವೆಲ್ಲರೂ ಕೂಡ ನನ್ನ ಕೋರಿಕೆ ಇಷ್ಟೇ, ಯಾವ ರೀತಿಯಿಂದ ಆ ಒಂದು ಸಮಾಜದ ಏಕತೆ ಇದೆ, ಸಮಾಜದನ್ನೆಲ್ಲ ಇನ್ನಷ್ಟು ಬಲಿಷ್ಠಗೊಳಿಸಲಿಕ್ಕೆ ಮಾಧ್ಯಮ ಕ್ಷೇತ್ರ ಅದರದೇ ಆದ ಕೊಡುಗೆಯನ್ನು ಹಿಂದೆ ಕೂಡ ಕೊಟ್ಟಿದೆ, ಈಗಲೂ ಕೊಟ್ಟಿದೆ, ಇನ್ನು ಮುಂದೆ ಕೂಡ ಕೊಡ್ತಾರೆ. ನಮ್ಮೆಲ್ಲ ಹಿರಿಯ ಪತ್ರಕರ್ತರು ಮಾರ್ಗದರ್ಶನ ಸಲಹೆ ಸೂಚನೆ ತಾವೆಲ್ಲ ಪಡೆದುಕೊಂಡು ಯುವಜನಾಂಗ ಮುಂದಕ್ಕೆ ಹೋಗುವಂತ ಇವತ್ತು ಕೆಲಸ ಖಂಡಿತವಾಗಿಯೂ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮ ಅಕಾಡೆಮಿ ಮತ್ತು ನಮ್ಮ ಪತ್ರಕರ್ತರ ನಮ್ಮ ಪ್ರೆಸ್ ಕ್ಲಬ್ ಜಂಟಿಯಾಗಿ ಹಲವಾರು ಕಾರ್ಯಕ್ರಮ ಕೂಡ ಜರ್ನಲಿಸಂ ಮತ್ತು ವಿದ್ಯಾರ್ಥಿಗೆ ಸಂಬಂಧಪಟ್ಟಾಗ ಯಾರು ಇವತ್ತು ವಿದ್ಯಾರ್ಥಿಗಳು ಬರ್ತಾರ, ಜರ್ನಲಿಸಂ ಸಂಬಂಧ ಹೊಸತಾಗಿ ಬರ್ತಾರ, ಅವ್ರನ್ನ ಆಗಾಗ ಟ್ಯೂನ್ ಮಾಡಿ ಅವರನ್ನು ಅಪ್ಡೇಟ್ ಮಾಡುವಂತ ಜವಾಬ್ದಾರಿ ಕೂಡ ಇವತ್ತು ಹಮ್ಮಿಕೊಳ್ಳುವಂತ ಕೆಲಸ ಖಂಡಿತವಾಗಿ ಆಗ್ತದೆ. ಯಾಕಂತ ಹೇಳಿದ್ರೆ ನ್ಯೂಸ್ ಶುಡ್ ಬಿ, ವ್ಯೂಸ್ ಕೆನಾಟ್ ಬಿ ನ್ಯೂಸ್. ಇವತ್ತು ಪರಿಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ನಾನು ನೋಡಿದೆಲ್ಲ ನ್ಯೂಸ್ ಅಂತ ಆಗುವಂತ ಪರಿಸ್ಥಿತಿ ಆಗಿದೆ. ಆದ ಕಾರಣ ನ್ಯೂಸ್ ಮಾತ್ರ ನ್ಯೂಸ್ ಆಗ್ಬೇಕು ಹೊತ್ತು ವ್ಯೂಸ್ ಎಲ್ಲ ಕೂಡ ನ್ಯೂಸ್ ಆದ್ರೆ ಇದೆಲ್ಲ ಕೂಡ ನಮ್ಮ ಸಮಾಜಕ್ಕೆ ದೊಡ್ಡ ಕಂಟಕ ಆಗುವಂತ ವಿಚಾರ ಇವತ್ತು ಆಗುವಂತದ್ದು. ಅದೇ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಸಡನ್ ಆಗಿ ಏನೋ ಬೇರೆ ಕೆಲಸದಲ್ಲಿದ್ದಾರೆ, ನಾವೇನಾದ್ರೂ ಎಲ್ಲಿ ಕಡೆ ಹೋದ್ರೆ ಸಡನ್ ಆಗಿ ಪತ್ರಕರ್ತರಾಗಿ ಅವ್ರು ಬರ್ತಾರೆ. ಸೊ ಅವರಿಗೆ ಬರೋದೇ ಅಭ್ಯಂತರ ಇಲ್ಲ. ಆ ಬಂದವ್ರಿಗೆ ಕೂಡ ಅವ್ರು ಬೇರೆ ಆಫೀಸ್ ವರ್ಕ್, ಇನ್ನೊಂದು ವರ್ಕ್, ಬೇರೆ ಬೇರೆ ವರ್ಕ್ ಅಲ್ಲಿ ಇರ್ತಾರೆ. ಮತ್ತೆ ಎಲ್ಲಿ ಅದು ನೋಡೋಕೆ ಸಡನ್ಲಿ ಬಂದು ಮಾಧ್ಯಮ ಕ್ಷೇತ್ರ ನಮಗೆ ಪ್ರಶ್ನೆ ಕೇಳ್ತಾ ಇವತ್ತಿರ್ತಾರೆ. ಸಂತೋಷ ನಮಗೆ ಬೇರೆ ಬಂದ್ರು ಕೂಡ. ಅದು ಯಾವ ರೀತಿ ಇರಬೇಕು, ಇದರ ಒಂದು ವಿಚಾರಗಳನ್ನು ಹಿಂದೆದವ್ರು ಯಾವ ರೀತಿ ನಡೆಸ್ತಾ ಇದ್ರು, ಈಗ ಹೇಗೆ ನಾವು ಮುಂದಕ್ಕೆ ಹೋಗ್ಬೇಕು, ಜನರಿಗೆ ವಿಶ್ವಾಸ ಬರೋ ರೀತಿಯಲ್ಲಿ ನಮ್ಮ ವಿಚಾರ ಅಂತೇಳಿ ಆಗಿಂದಾಗಿ ಅವರಿಗೆ ವಿಶೇಷವಾದ ರಿಫ್ರೆಶಿಂಗ್ ಕೋರ್ಸ್ ಮತ್ತು ಅಪ್ಡೇಟಿಂಗ್ ಕೋರ್ಸ್ ಕೂಡ ನಿಮ್ಮ ಪ್ರೆಸ್ ಕ್ಲಬ್ ಮತ್ತು ಮಾಧ್ಯಮದಿಂದ ಇವತ್ತು ಅಗತ್ಯ ಅಂತ ಬಹುಶಃ ನನ್ನ ಇವತ್ತು ಭಾವನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಇದು ಖಂಡಿತವಾಗಿಯೂ ಹೊಸವಂತಾಗಿ ಬರುವಂತವ್ರಿಗೆ ತುಂಬಾ ಮಟ್ಟದ ಪ್ರಯೋಜನ ಇವತ್ತು ಆಗ್ತದೆ. ಈಗ ಬಹುಶಃ ಅತ್ಯುತ್ತಮ 2,000 ಟಾಪಿಕ್ ಕೊಡ್ತಾ ಬಿಟ್ಟಿದ್ದೀರಿ, ಹಿರಿಯರು ಇದ್ದಾರೆ. ಬಹುಶಃ ನಾನು ಹೆಲ್ತ್ ಮಿನಿಸ್ಟರ್ ಇದ್ದಾಗ ನಾವು ಟ್ಯಾಬಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲವೂ ಕೂಡ ಸಕ್ರಿಯವಾಗಿ ಅದರ ಬಗ್ಗೆ ಕೆಲಸ ಮಾಡೋದಕ್ಕೆ ಸಮಾಜ ಸ್ವಸ್ಥವಾದ ಸಮಾಜ ನಿರ್ಮಾಣ ಇವತ್ತು ಮಾಡ್ಬೇಕಂತ ಹೇಳಿಕೊಂಡು ಅದು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಪತ್ರಿಕಾ ರಂಗ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಇವತ್ತು ಪತ್ರಿಕೆಯನ್ನು ಉಳಿಸುವಂತಹ ಒಂದು ಪರಿಸ್ಥಿತಿಯಲ್ಲಿ ಅದು ಹೇಗೆ ಅದು ನಾವು ಯಾವ ರೀತಿ ಅದನ್ನ ಗೌರವ ಉಳಿಸಬೇಕು, ಅದು ಪತ್ರಿಕಾ ರಂಗವನ್ನು ಕೂಡ ನಡೆಸಬೇಕು, ಇಲ್ಲಿಂದ ಸೋಷಿಯಲ್ ಮೀಡಿಯಾದ ಒಂದು ವಿಚಾರಗಳೇ ಬೇರೆ. ಈ ಎಲ್ಲಾ ಮಧ್ಯದಲ್ಲಿ ಕೂಡ ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ, ಪ್ರಿಂಟ್ ಮೀಡಿಯಲ್ಲಿ, ವಿಜುವಲ್ ಮೀಡಿಯಲ್ಲಿ ಎಲ್ಲೂ ಕೂಡ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಇದೆ. ಇಟ್ಸ್ ಬಿಗ್ ಚಾಲೆಂಜ್ ಹೌ ಟು ಮ್ಯಾನೇಜ್ ಅಂಡ್ ಗೋ. ಯಾಕಂತ ಹೇಳಿದ್ರೆ ಮಾಧ್ಯಮ ಬಹುಶಃ ಇವತ್ತು ನೀವು ಸಂಜೆ ಪ್ರಿಂಟ್ ಆಗಿ ಬೆಳಿಗ್ಗೆ ಬರೋ ಹೊತ್ತಿನಲ್ಲಿ ಈ ವಿಚಾರಕ್ಕಿಂತ ಅದಕ್ಕೆಲ್ಲ ರಂಗ ಕೊಟ್ಟು ಅದು ಆಗಿಂದಾಗಲಿ ಇವತ್ತು ಬಂದು ಮೀಡಿಯಾದಲ್ಲಿ ಇವತ್ತು ಬಂದು ಬಿಡ್ತದೆ. ಮಾಧ್ಯಮಿಕರು ಅದು ನಿಮ್ಮ ಚಾನೆಲ್ಗೆ ಹೋಗಿ ಅಲ್ಲಿ ಬರುವ ಮುಂಚೆ ಇಲ್ಲಿ ನೋಡಿದವರು ಅದಕ್ಕೆ ಆಗಿ ಒಂದು ಅದರ ಮಾಡಿ ಯಾವ್ದು ಚಾನೆಲ್ ಇದು ಕನ್ಫ್ಯೂಸ್ ಆಗುವಂತ ಪರಿಸ್ಥಿತಿ ಆಗಿತ್ತು. ಜನ ಎಲ್ಲ ಕೂಡ ಗೊಂದಲ ಆಗುವಂತ ವಿಚಾರದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ಚಾಲೆಂಜ್ ಅನ್ನು ಸಮರ್ಪಕವಾಗಿ ಇವತ್ತು ಅದು ಮಾಧ್ಯಮ, ವಿಜುವಲ್ ಮಾಧ್ಯಮ ಇರಲಿ, ಪ್ರಿಂಟ್ ಮೀಡಿಯಾ ಇರಲಿ, ಸಮರ್ಪಕವಾಗಿ ತೆಕ್ಕೊಂಡು ಅದನ್ನೆಲ್ಲ ಎದುರಿಸಿಕೊಂಡು ಮುಂದೆ ಹೋಗುವಂತ ಕೆಲಸ ಇವತ್ತು ಆಗ್ಲೇಬೇಕು. ಅದಕ್ಕಾಗಿ ಬಹುಶಃ ಚರ್ಚಾಗೋಷ್ಠಿ ಮತ್ತು ಎಲ್ಲ ಟ್ರೈನಿಂಗ್ ಬಹುಶಃ ಹಿರಿಯರ ಮುಖಾಂತರ ಇಟ್ಟಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾ ಕೆಟ್ಟದಂತ ಹೇಳುದಿಲ್ಲ, ಕಾಲಕ್ಕೆ ಬದಲಾವಣೆ ಆಗೋದು ಬೇಕಾಗ್ತದೆ. ಆದರೆ ಅದನ್ನು ಉಪಯೋಗ ಮಾಡೋ ರೀತಿಯದ್ದು ಬಹಳ ಸಮಸ್ಯೆ ಆಗುವಂತ ವಿಚಾರ ಇವತ್ತು ಆಗುವಂಥದ್ದು. ಯಾಕೆ ಅದಕ್ಕೆ ಯಾವುದೋ ನಿಯಮ, ಯಾವುದೊಂದು ವಿಚಾರ ಯಾವ್ದು ಇಲ್ಲದಂತ ಪರಿಸ್ಥಿತಿಯಲ್ಲಿ ಇವತ್ತು ಇದೆ. ಅದಕ್ಕಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನೋಡಿ ಅದರ ಏನದು ಸೋಷಿಯಲ್ ಸಾಮಾಜಿಕ ಜಾಲತಾಣದಲ್ಲಿ ಅದು ನಮಗೆ ಬೆನಿಫಿಟ್ ಏನಂತ ಹೇಳಿದ್ರೆ, ಹಿಂದೆ ನಾವು ಯಾರಾದ್ರೂ ಕೂಡ ಒಂದು ಮಾತು ಹೋಗಿ ಸ್ಪೀಚ್ ಮಾಡಿದ್ರೆ ತುಂಬಾ ಜನ ಬರ್ತಾ ಇದ್ರು, ನಾವು ಹೇಳಿದನ್ನು ಕೇಳ್ತಾ ಇದ್ರು, ನಾವು ಹೋಗ್ತಿದ್ದೆ, ಪೇಪರ್ಲಿ ಬರ್ತಾ ಇದ್ರು. ಈಗ ಆಗಲ್ಲ. ನಾನು ಇಲ್ಲಿಂದ ಈಗ ಮಾತಾಡಿಕೊಂಡು ಇಲ್ಲಿಂದ ಕಾರಲ್ಲಿ ಕೂತೋಲಾಗ ನಮಗೆ ರಿಯಾಕ್ಷನ್ ಬಂದು ಬಿಡ್ತದೆ. ನೀವು ಅದು ಹಾಗೆ ಹೇಳಿದ್ದೀರಿ, ಇದು ಹೀಗೆ ಹೇಳಿದ್ದೀರಿ, ಇದು ಸರಿ, ಇದು ತಪ್ಪು. ಸೊ ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ಅದೊಂದು ಜನರಿಗೆ ಒಂದು ಅವಕಾಶ ಅವರ ಅಭಿಪ್ರಾಯ ಕೊಡ್ಲಿಕ್ಕೆ ಇದೆ. ಆದ್ರಿಂದ ಸದುಪಯೋಗ ಆಗುವಂತ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಅದಕ್ಕೆ ನಾನು ಯಾರಲ್ಲಿ ತಮ್ಮ ಆನ್ಲೈನ್ ಅಲ್ಲಿ ಮತ್ತು ಹೊಸ ಸ್ಟಾರ್ಟ್ ಮಾಡ್ತಾರ ಅವ್ರನ್ನು ಕೂಡ ನಿಮ್ಮ ಇದಕ್ಕೆ ವಿಶ್ವಾಸಕ್ಕೆ ಸೇರಿಸಿಕೊಂಡು ಅವ್ರನ್ನು ಕೂಡ ಒಂದು ಸ್ಟ್ರೀಮ್ ಅನ್ನು ಹಾಕಿಕೊಂಡು ಜೊತೆಯಲ್ಲಿ ಹೋಗುವಂತ ವ್ಯವಸ್ಥೆ ಎಲ್ಲರಿಂದ ಆಗ್ಬೇಕಂತ ಹೇಳಿಕ್ಕೆ ಇಚ್ಛಿಸುವಂಥದ್ದು. ಯಾಕಂತ ಹೇಳಿದ್ರೆ ಅವ್ರದ್ದು ಮೀಡಿಯಾದು ಟಿಆರ್ಪಿ ಹೋಗುವ ನಮ್ಮ ಟಿಆರ್ಪಿ ಮಾತ್ರ ಅಲ್ಲ, ಸಮಾಜದ ನಮ್ಮ ದೇಶದ ಒಳಿತು ನಮಗೆ ಅತಿ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ಇವತ್ತು ಬಹುಶಃ ಸಂಪೂರ್ಣವಾಗಿ ನಿಮ್ಮ ಕಾರ್ಯಕ್ರಮ ಜೊತೆ ನನಗೆ ಇರ್ಬೇಕಂತಿದ್ರು ಕೂಡ ನನಗೆ ಬಹುಶಃ ಜರ್ಮನಿಯ ಬೆವೇರಿಯಾ ಮೇಯರ್ ಅವರು ಸಡನ್ ಆಗಿ ಇವತ್ತು ಅವರನ್ನು ನಿಯೋಗ ಇವತ್ತು ಬರ್ತಾ ಇದೆ ಅಂತ ಹೇಳಿದಾಗ ಅದಕ್ಕೆ ಸ್ವಲ್ಪ ಬೇಗ ನಾನು ಹೋಗ್ತಾ ಇದ್ದೇನೆ. ಖಂಡಿತವಾಗಿಯೂ ನಿಮ್ಮ ಸಲಹೆ ಸೂಚನೆ ಮತ್ತು ನಿಮ್ಮ ಮಾರ್ಗದರ್ಶನ ಪಡೆದುಕೊಂಡೇ ನಾವು ಖಂಡಿತವಾಗಿ ನಾವು ಮುಂದೆ ಹೋಗ್ತೇವೆ. ಎರಡನೇದು, ನಮ್ಮ ಸಾಮಾಜಿಕ ಇರಲಿ, ನಮ್ಮ ರಾಜಕೀಯ ಕ್ಷೇತ್ರ ಇರಲಿ, ಸಮಾಜದಲ್ಲಿ ನಾವು ಇನ್ನಷ್ಟು ಇಂಪ್ರೂವ್ಮೆಂಟ್ ಏನು ಆಗ್ಬೇಕಾದ್ರೆ ತಮ್ಮ ಸಲಹೆ ಸೂಚನೆ ಕೊಡ್ಲಿಕ್ಕೆ ತಮ್ಗೆಲ್ಲರಿಗೂ ಕೂಡ ಅಧಿಕಾರ ಇದೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಅದೇ ರೀತಿಯಲ್ಲಿ ಇವತ್ತು ಈ ಒಂದು ಸೋಷಿಯಲ್ ಮೀಡಿಯಾದ ಒಂದು ಸಂದಿಗ್ಧ ಪರಿಸ್ಥಿತಿ ಮತ್ತು ಪತ್ರಕರ್ತರಿಗೆ ಇರುವಂತಹ ಒಂದು ಇವತ್ತು ಥ್ರೆಟ್, ಇನ್ನೊಂದು ಸಮಸ್ಯೆಗಳು, ಯಾರಾದ್ರೂ ನೀವು ಸತ್ಯ ಹೇಳಿದ್ರೆ ಅದನ್ನು ಬೆದರಿಸುವುದು ಅಥವಾ ಇನ್ನೊಂದು ವಿಚಾರ ಧೈರ್ಯವಾಗಿ ಹೇಳಿದಾಗ ಅದರ ಬಗ್ಗೆ ಬೇರೆ ಬೇರೆ ರೀತಿಯ ಒಂದು ತಿರುಕಲು, ಈ ಎಲ್ಲ ವಿಚಾರ ಕೂಡ ಇವತ್ತು ಸಮಾಜಕ್ಕೆ ನಡೆಯುವುದು. ಇದನ್ನೆಲ್ಲ ನೀವು ಎದುರಿಸಿಕೊಂಡು ಇವತ್ತು ಬರಬೇಕಾಗ್ತದೆ. ಅದಕ್ಕಾಗಿ ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಏನೇ ಸಹಕಾರ ಬೇಕಿದ್ರು ಕೂಡ ನಾವು ಮುಂದೆ ನಿಂತು ನಮ್ಮ ಸೋದರನಾಗಿ ನಾನು ಎಲ್ಲ ರೀತಿಯ ಸಹಕಾರ ನಾನು ಖಂಡಿತವಾಗಿ ನಾನು ಮಾಡಿಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮತ್ತೆ ನಾವು ಜನರಿಗೆ ಕೂಡ ಇರ್ತಾನೋ, ಜನಪ್ರತಿನಿಧಿಗಳಿಗೆ, ಜನರಿಗೆ ಕೂಡ ನಾವು ಅದೊಂದು ಅವೇರ್ನೆಸ್ ಕೊಡಬೇಕಾಗ್ತದೆ. ಯಾಕಂದ್ರೆ ನಮ್ಗೆ ಖುಷಿ ಪಡೋದನ್ನೇ ಮಾತ್ರ ಬರೆದ್ರೆ ನಾವು ಖುಷಿ ಆಗುದಲ್ಲ. ನಮ್ಗೆ ಟೀಕೆ ಟಿಪ್ಪಣಿ ಬರೆದನ್ನು ಕೂಡ ಸ್ವೀಕರಿಸುವಂತ ಸಕಾರಾತ್ಮಕ ಮನೋಭಾವ ಅದು ಪ್ರತಿಯೊಂದು ಮನುಷ್ಯರ ಹತ್ರ ಬರ್ಬೇಕು. ಈಗಿನ ಕಷ್ಟಕಾಲ ಏನಂತ ಹೇಳಿದ್ರೆ ನಮ್ಗೆ ಯಾರಾದ್ರೂ ಹೊಗಳಿದ್ರೆ ಮಾತ್ರ ನಮಗೆ ಖುಷಿ ಆಗುದು. ನಮ್ಗೆ ಏನಾದ್ರೂ ಅವರು ಏನಾದ್ರು ಬರೆದ್ರೆ ಆಗ ಸಡನ್ ನಮ್ಗೆ ಕೋಪ ಬರ್ಲಿಕ್ಕೆ ಅದು ಆಗ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಟೀಕೆ ಇದೆಲ್ಲ ಕೂಡ ಸ್ವಭಾವ ಇದ್ದೇ ಇದೆ. ಇದನ್ನು ಸಕಾರಾತ್ಮಕ ಸ್ವೀಕರಿಸಿಕೊಂಡು ನೋಡಿ, ಸತ್ಯ ಅದು ದಾಖಲೆಯಲ್ಲಿ ಇರ್ತದೆ, ಸುಳ್ಳು ಅದು ಸೃಷ್ಟಿ ಆಗ್ತದೆ. ಅದಕ್ಕೆ ಇದರ ಬಗ್ಗೆ ನಾವು ಯಾವ ನಮ್ಗೆ ಅರ್ಥ ಆಗುದಿಲ್ಲ. ಕೆಲವರಿಗೆ ಅದರ ಬಗ್ಗೆ ಮತ್ತೆ ಅದರ ಬಗ್ಗೆ ಬೇರೆ ಬೇರೆ ವಿಚಾರ. ಅದಕ್ಕೆ ಜನರಿಗೆ ಕೂಡ ಮಾಧ್ಯಮದವರು ಇರಲಿ, ಮಾಧ್ಯಮ ಕ್ಷೇತ್ರದವರು ಇರಲಿ, ಅವ್ರು ನಮ್ಗೆ ಬೇಕಾದಾಗ ಬರ ನೆನೆಸ್ಲಿಕ್ಕೇ ಸಾಧ್ಯ ಇಲ್ಲ. ಅವರವರ ಅಭಿಪ್ರಾಯವನ್ನು ಯಾವ ಒಂದು ವಿಚಾರ ಇರ್ತದೆ ಸ್ಪಷ್ಟವಾಗಿ ಹೇಳ್ತಾರೆ. ಆ ವಿಚಾರ ಇವತ್ತು ಚರ್ಚೆ ನಾನು ಯಾವ ಹೇಳ್ತೇನೆ, ಸಾಮರಸ್ಯ, ಒಂದು ಸೋದರತೆ ಒಂದು ಅಗತ್ಯ ಸಮಾಜದಲ್ಲಿ, ದೇಶ ಅಗತ್ಯ. ಸಾಮರಸ್ಯ ಅಂತ ಹೇಳಿದ್ರೆ ಅದು ಭಿನ್ನಾಭಿಪ್ರಾಯ ಇರಬಾರ್ದು. ನಾನು ಹೇಳಿದೇ ಸರಿ ಅಂತೇಳಿ ಸಾಮರಸ್ಯ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮರಸ್ಯ ಅಂತೇಳೇನು, ಇದ್ದಂತ ಭಿನ್ನಾಭಿಪ್ರಾಯಗಳನ್ನು, ಬೇರೆ ಬೇರೆ ಅಭಿಪ್ರಾಯಗಳನ್ನು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಮನೋಭಾವ ಇಟ್ಟುಕೊಂಡು ಅದನ್ನು ಪರಸ್ಪರ ನಾವು ಚರ್ಚೆ ಮಾಡಿಕೊಂಡು ಅಂತಿಮವಾಗಿ ಯಾವುದು ಕರೆಕ್ಟ್ ಇದೆ ಯಾವ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಭಾರತೀಯ ನಾವು ಮುಂದೆ ಹೋಗ್ತೇವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯದ ಅವೇರ್ನೆಸ್ ಈ ಸಮಾಜ ಸರ್ವರಿಗೂ ಇವತ್ತು ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.
ಅದಕ್ಕಾಗಿ ನನಗೆ ವಿಶ್ವಾಸ ಇದೆ, ಹಿಂದಿಂದಲೂ ಕೂಡ ಮಾಧ್ಯಮ ಕೇಂದ್ರ ಮತ್ತು ಪ್ರೆಸ್ ಕ್ಲಬ್ ಅತ್ಯುತ್ತಮವಾದ ಸೇವೆ ಸಮಾಜಕ್ಕೆ ದೇಶಕ್ಕೆ ಕೊಟ್ಟಿದೆ. ಈಗಲೂ ಮುಂದುವರಿಸಿಕೊಂಡು ಅತ್ಯುತ್ತಮವಾಗಿ ನಾವು ಮುಂದುವರಿಕೊಂಡು ಹೋಗುವಂತ ಅವಕಾಶ ಮಾಡುವ, ಬರುವಂತ ಆ ಎಲ್ಲಾ ಚಾಲೆಂಜ್ಗಳನ್ನು ನಾವು ಸಕಾರಾತ್ಮಕವಾಗಿ ಸ್ವೀಕರಿಸಿಕೊಂಡು ಅದನ್ನು ಬಗೆಹರಿಸಿಕೊಂಡು ಒಂದು ಉತ್ತಮವಾದ ಒಂದು ವ್ಯವಸ್ಥೆ ಒಂದು ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಕಟಿಬದ್ಧರಾಗಿದ್ದೀರಿ. ಇವತ್ತು ಇಬ್ಬರು ಸ್ಪೀಕರ್ಗಳು ಅದನ್ನು ಪೂರಕವಾದೆಲ್ಲ ಮಾಹಿತಿಯನ್ನು ಕೊಡ್ತಾ ಅಂತ ಹೇಳಿಕೊಳ್ತಾ ನಿಮ್ಗೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿಕೊಂಡು ಈ ಸಲ ಮತ್ತು ಮುಂದಿನ ಅಧಿವೇಶನ ನಾವು ಕೂಡ ಇವತ್ತು ಒಂದು ಆಲೋಚನೆ ಮಾಡಿದ್ದೇವೆ. ನಮ್ಮ ರಾಜ್ಯ ಮಟ್ಟದಿಂದ ಯಾರಾದ್ರೂ ಇವತ್ತು ಜರ್ನಲಿಸಂ ಮತ್ತು ಲಾ ಸ್ಟೂಡೆಂಟ್ಸ್ ಏನಾದ್ರೂ ನಮ್ಮ ಅಸೆಂಬ್ಲಿ ನೋಡ್ಲಿಕ್ಕೆ ಬರೋದ ಮತ್ತೆ ಒಂದು ದಿವಸಕ್ಕೆಲ್ಲ we are planning to select on total entire state ಅಲ್ಲಿ 150 students where they will give the pass full day and pass to access the library. ಸೊ ಸೆಷನ್ ಆಗುವ ಸಂದರ್ಭದಲ್ಲಿ ಅವ್ರಿಗೆ 24 ನಾವು ಎಂಟೈರ್ ಸೆಷನ್ ಅಲ್ಲಿ ಕೂತ್ಕೊಳ್ಬಹುದು, ಅಸೆಂಬ್ಲಿಯಲ್ಲಿ ಅಲ್ಲಿ ಇಲ್ಲಿ. ಸೊ ದೇ ಒಂದು 10-15 days ಅಲ್ಲಿ ದೇ ನೋ ಸಮ್ ಟೈಪ್ ಆಫ್ ಆಲ್ ನಮ್ಮ ಬ್ಯೂಟಿ ಆಫ್ ಇಂಡಿಯನ್ ಡೆಮೋಕ್ರಸಿ ಅವ್ರಿಗೆ ಲೈವ್ ಆಗಿ ನೋಡುವಂತ ಅವಕಾಶ ಆಗ್ತದೆ. ಅದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಅತಿಶಯ ಒಂದು ರೂಪರೇಷೆ ತಂದು ಹೇಗೆ ಅದು ಸೆಲೆಕ್ಷನ್ ಆಗಿ ಮಾಡೋದು ಯಾವ್ದು ಅಂತ ಹೇಳಿಕೊಂಡು ಬಹುಶಃ ಮಾಡಿಕೊಂಡು ನಿಮಗೆ ಸಲಹೆ ನಮ್ಮ ಮಾಧ್ಯಮ ಜನರಿಗೆ ತಿಳಿಸ್ತೇವೆ. ಒಂದು ಮೊದಲ ಹಂತದ ಒಂದು ಪ್ರಯತ್ನ. ಎರಡನೇದು ಒಂದು ಟ್ರೈನಿಂಗ್ ಕೋರ್ಸ್ ಮಾಡ್ಬೇಕಂತ ಇದೆ, 1 ವರ್ಷದ್ದು 6 month ಥಿಯರಿ 6 month ಪ್ರಾಕ್ಟಿಕಲ್. ಸೊ ಯಾರೆಲ್ಲ ಇವತ್ತು ಡಿಗ್ರಿ ಮುಗಿಸಿ ಬರ್ತಾರೆ, ಯಾಕಂತ ಹೇಳಿದ್ರೆ ಇವತ್ತು ಒಬ್ಬ ಡಾಕ್ಟರ್ ಆಗ್ಬೇಕಾದ್ರೆ ಮೆಡಿಕಲ್ ಕಾಲೇಜ್ ಸಿಗ್ತದೆ, ಒಬ್ಬ ಇಂಜಿನಿಯರ್ ಆಗ್ಬೇಕಾದ್ರೆ ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ, ಒಬ್ಬ ಜರ್ನಲಿಸ್ಟ್ ಆಗ್ಬೇಕಾದ್ರೆ ಜರ್ನಲಿಸಂ ಕಾಲೇಜ್ ಸಿಗ್ತದೆ, ಒಬ್ಬ ಉತ್ತಮವಾದ ಪ್ರತಿನಿಧಿ ಆಗ್ಬೇಕಾದ್ರೆ ಇಲ್ಲಿ ಯಾವ ಕಾಲೇಜು ಇಲ್ಲ, ಯಾವ ಶಾಲೆ ಇಲ್ಲ, ಯಾವ ಸಂಘ ಸಂಸ್ಥೆಗೂ ಇಲ್ಲ. ನಮ್ಗೆ ಯಾರು ಉತ್ತಮವಾದ ಲೀಡರ್ ಸಿಗ್ತಾನೆ ಸಿಕ್ಕಿದ್ರೆ ಪುಣ್ಯ, ಅವನನ್ನು ಕಲ್ತ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾರೆ. ಗ್ರಾಚಾರಕ್ಕೆ ಬೇಡದ ಲೀಡರ್ ಸಿಕ್ಕಿದ್ರೆ ಅವನು ನೋಡಿಕೊಂಡು ಇವನು ಕೂಡ ಅದೇ ರೀತಿ ಆಗುವಂತ ವಿಚಾರ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಈ ರೀತಿ ಒಂದು ಆಲೋಚನೆ ಇದೆ, ಅದು ಮುಂದಿನ ದಿನ ಖಂಡಿತ ಅದನ್ನು ಅನುಷ್ಠಾನ ಕಂಡು ಮಾಡ್ತೀನಿ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಸಾಕು ನಾವಿತ್ತು ಬೇಡಿಕೊಂಡು ನಿಮ್ಗೆಲ್ಲರಿಗೂ ನನ್ನ ವಿಶೇಷ ಸಲ್ಲಿಸಿ ನಾನು ನಿಮ್ಮ ಮುಖಾಂತರ ಇಡೀ ನಮ್ಮ ಪತ್ರಿಕಾರ ಮಾಧ್ಯಮ ಇರಲಿ, ಪ್ರಿಂಟ್, ಸೋಷಿಯಲ್ ಎಲ್ಲಾ ಮಿತ್ರರಿಗೂ ಕೂಡ ನನಗೆ ಮತ್ತು ನನಗೆ ವೈಯಕ್ತಿಕವಾಗಿ ಆಗಿಂದಾಗಿ ಸಲಹೆ ಸೂಚನೆ ಮಾರ್ಗದರ್ಶನ ಕೊಟ್ಟು ನಾನು ಇಂಪ್ರೂವ್ ಮಾಡಲಿಕ್ಕೆ, ನಾನು ಎಲ್ಲಿಯಾದ್ರೂ ತಪ್ಪೇನೋ ಅಂತ ಗೊತ್ತಾದಾಗ ನನ್ನನ್ನು ಕರೆದು ನನಗೆ ಅದನ್ನು ಸರಿಪಡಿಸುವಂತ ಒಂದು ಕೊಟ್ಟುವಂತ ಸಲಹೆಗಾರರು ಎಲ್ಲರೂ ಕೂಡ ನಾನು ನೆನಪಿಸಿ ನನ್ನ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸಿ ಈ ಕಾರ್ಯಕ್ರಮ ಉದ್ಘಾಟಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.